सच्चिदानन्द यतिराजाय धीमते अद्वैतानन्दतृप्ताय जीवन्मुक्ताय ते नमः। जीवन्मुक्ताय ते नमः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्याविनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। ಭಗವದ್ಭಕ್ತರು ಸದ್ಗುರು ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ 2026ನೇ ಇಸ್ವಿ ಆಗಸ್ಟ್ ಮಾಹೆಯಲ್ಲಿ 19ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಪ್ತರಿತ್ರ್ಯಂತಂ ಸಕ್ಫಣೀವದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಷ್ಟಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.
ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 54ನೇ ಶ್ಲೋಕ 3:54 ಶ್ರೀ ಸುರೇಶ್ವರಾಚಾರ್ಯ ಉವಾಚ ದಶ್ಯತ್ವಾದ್ ಘಟವದ್ದೇಹಃ ದೇಹವಚ್ಚೇಂದ್ರಿಯಾಣ್ಯಪಿ ಮನಶ್ಚೇಂದ್ರಿಯವಜ್ಞೇಯಂ ಮನೋವನ್ನಿಶ್ಚಯಾದಿಮತಿ. ತುಂಬಾ ಚೆನ್ನಾಗಿದೆ ಶ್ಲೋಕ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ಪದಚ್ಛೇದವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ದಶ್ಯತ್ವಾತ್ ಘಟವತ್ ದೇಹ ದೇಹವತ್ ಚ ಇಂದ್ರಿಯಾಣಿ ಅಪಿ ಮನಃ ಚ ಇಂದ್ರಿಯವತ್ 10 ಜ್ಞೇಯಂ ಮನೋವತ್ ನಿಶ್ಚಯಾದಿಮತ್. ಎಷ್ಟು ಚೆನ್ನಾಗಿದೆ ಶ್ಲೋಕ. ತ್ರಯೋದಶಾತ್ಮಕ ಶ್ಲೋಕ. ಶ್ಲೋಕದಲ್ಲಿ 13 ಪದಗಳಿವೆ. ತುಂಬಾ ಜ್ವರ ಇದೆ. ಅನ್ವಯ ಹೇಳ್ತೇನೆ. ದೇಹ ಘಟವತ್ ಅನಾತ್ಮಭೂತಃ ನ ಆತ್ಮ ಕುತಃ ದಶ್ಯತ್ವಾತ್. ದೇಹ ದಶ್ಯತ್ವಾತ್ ಘಟವತ್ ಅನಾತ್ಮ 1 ಚ ಇಂದ್ರಿಯಾಣಿ ಅಪಿ ದೇಹವತ್ ಅನಾತ್ಮಭೂತಾನಿ ಚ ಇಂದ್ರಿಯವತ್ ಮನಃ ಅನಾತ್ಮಭೂತಮಿತಿ ಜ್ಞೇಯಂ ಮನೋವತ್ ಅನದಶ್ಯತ್ವಾತ್ ನಿಶ್ಚಯಾದಿಮತಿ ಬುದ್ಧೀಂದ್ರಿಯಮಪಿ ಅನಾತ್ಮಭೂತಂ ಜ್ಞೇಯಂ. ಎಷ್ಟು ಚೆನ್ನಾಗಿದೆ ನ್ಯಾಯ. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಪೀಠಿಕಾ ವಾಕ್ಯವನ್ನು ಬರೆದಿದ್ದಾರೆ. ಅವತರಣಿಕಾ ವಾಕ್ಯ ಚೆನ್ನಾಗಿ. ಸೋಯಂ ಅನ್ವಯ ವ್ಯತಿರೇಕ ನ್ಯಾಯ ಏತಾವಾನೇವ. ಸೋಯಂ ಆ ಈ ಅನ್ವಯ ವ್ಯತಿರೇಕ ನ್ಯಾಯವು ಇಷ್ಟೇ. ಕೇವಲ ಅನ್ವಯ ವ್ಯತಿರೇಕ ನ್ಯಾಯದಿಂದ ಆತ್ಮಜ್ಞಾನವಾಗುವುದಿಲ್ಲ. ಆ ಯೋಗ್ಯತೆ ಇಷ್ಟೇ. ಎಷ್ಟು? ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಅನಾತ್ಮವಾಗಿವೆ ಅಂತ ತೋರಿಸುತ್ತೆ. ಅಷ್ಟೇ ಯೋಗ್ಯತೆ. ಇಷ್ಟ ಭಗವಾನ್ ಸುರೇಶ್ವರಾಚಾರ್ಯರವರು ಅನ್ವಯ ವ್ಯತಿರೇಕವನ್ನು ಬಳಸಿದ್ದಾರೆ. ಆಧಾರದ ಲಿಮಿಟೇಷನ್ಸ್ ಅನ್ನು ಸೋಯಂ ಈ ಅನ್ವಯ ವ್ಯತಿರೇಕ ನ್ಯಾಯವು ಇಷ್ಟೇ ಅನಿಬಲ. ಎಷ್ಟು? ಯದವಸಾನ ವಾಕ್ಯಾರ್ಥ ತದವಿದ್ಯಸ್ಯ ಅಹಂ ಬ್ರಹ್ಮಾಸ್ಮಿ ಇತ್ಯಾವಿರ್ಭವತಿ. ಇದನ್ನ ಅನ್ವಯ ವ್ಯತಿರೇಕ ತರ್ಕವನ್ನ ಬಳಸಿಕೊಂಡು ವಿಚಾರ ಮಾಡುವಂತಹ ಸಾಧಕನಿಗೆ ತದವಿದ್ಯಸ್ಯ ಅನ್ವಯ ವ್ಯತಿರೇಕದ ಸ್ವರೂಪವನ್ನ ಚೆನ್ನಾಗಿ ಬಲ್ಲಂತಹ ಮುಮುಕ್ಷುವಿಗೆ ಅಹಂ ಬ್ರಹ್ಮಾಸ್ಮಿ ಇತಿ ವಾಕ್ಯಾರ್ಥ ಆವಿರ್ಭವತಿ. ನಾನು ದೇಹಾದಿಗಳಲ್ಲ, ಹಾಗಾದ್ರೆ ನಾನು ಯಾರು ವಿಚಾರ ಮಾಡಿದಾಗ ನಾನು ಬ್ರಹ್ಮವೇ ಆಗಿದ್ದೇನೆ ಎನ್ನುವಂತ ಅನುಭವ ಉಂಟಾಗಿ ಬಿಡುತ್ತದೆ, ವಾಕ್ಯಾರ್ಥ ಉಂಟಾಗುತ್ತದೆ. ಹೇಗೆ? ದೃಶ್ಯ ವಿಭಾಗೇನ ನಾನು ದೃಷ್ಟವಾಗಿದ್ದೇನೆ, ಉಳಿದ ಎಲ್ಲವೂ ಕೂಡ ನನಗೆ ದೃಶ್ಯವಾಗಿವೆ. ಘಟವು ದೃಶ್ಯ, ಘಟದಂತೆ ದೇಹವೂ ದೃಶ್ಯ, ದೇಹದಂತೆ ಇಂದ್ರಿಯಗಳು ದೃಶ್ಯ, ಇಂದ್ರಿಯಗಳಂತೆ ಮನಸ್ಸು ದೃಶ್ಯ, ಮನಸ್ಸಿನಂತೆ ಬುದ್ಧಿಯೂ ದೃಶ್ಯ. ನಾನು ಯಾರು? ದೃಷ್ಟರು.
ದೃಷ್ಟು ದೃಶ್ಯ ವಿಭಾಗೇನ ದ್ರಷ್ಟ ಅನ್ವಯ ದೃಶ್ಯಾನಿ ವ್ಯತಿರಿಕ್ತಾನಿ ದೃಷ್ಟವಾದ ನಾನು ಅನ್ವಯವಾಗಿದ್ದೇನೆ, ದೃಶ್ಯವಾಗಿರುವ ಎಲ್ಲವೂ ಕೂಡ ವ್ಯತಿರಿಕ್ತವಾಗಿವೆ. ಒಂದು. ಎರಡನೇದು ಆಗಮಾಪಾಯಿ ಸಾಕ್ಷಿ ವಿಭಾಗೇನ ಚ, ಅವೆಲ್ಲವೂ ಕೂಡ ಆಗಮಾಪಾಯಿನೂ ಅನಿತ್ಯ. ಆಗಮ ಬರುತ್ತವೆ, ಅಪಾಯಿ ಹೋಗುತ್ತವೆ. ದೇಹ ಬಂತು, ದೇಹ ಹೋಯ್ತು. ಇಂದ್ರಿಯ ಬಂತು, ಇಂದ್ರಿಯ ಹೋಯ್ತು. ಆಗಮಾಪಾಯಿಗಳಾಗಿವೆ ದೇಹೇಂದ್ರಿಯಾದಿಗಳು. ನಾನು ಸಾಕ್ಷಿ. ಒಂದು ಪುಸ್ತಕ ಬಿಡುಗಡೆ ಆಯ್ತಲ್ಲ, ಹೊತ್ತಿನ ಸಾಕ್ಷ್ಯ ಸ್ವರೂಪಂ. ದೇಹೇಂದ್ರಿಯಾದಿಗಳೆಲ್ಲವೂ ಕೂಡ ಆಗಮ ಅಪಾಯ ಸ್ವಭಾವವುಳ್ಳವು. ನಾನಾದರೂ ಸಾಕ್ಷಿಯಾಗಿದ್ದೇನೆ. ಈ ವಿಭಾಗದಿಂದ ನೋಡಿ, ದೃಷ್ಟು ದೃಶ್ಯ ವಿಭಾಗೇನ ಆಗಮಾಪಾಯ ಸಾಕ್ಷಿ ವಿಭಾಗೇನ ಚ ಶ್ರುತಿ ಅಭ್ಯುಪಗಮತಃ, ಶ್ರುತಿಯ ಒಪ್ಪಿಗೆಯಿಂದ. ಇಲ್ಲಿ ಸ್ವಾರಸ್ಯ ಅಂದ್ರೆ ಅನ್ವಯ ವ್ಯತಿರೇಕ ತರ್ಕದಿಂದ ನಾನು ದ್ರಷ್ಟುವೆಂದು ದೇಹಾದಿ ಬುದ್ಧ್ಯಂತವಾಗಿರುವ ಎಲ್ಲವೂ ದೃಶ್ಯವೆಂದು, ನಾನು ಸಾಕ್ಷ್ಯ ಸ್ವರೂಪನೆಂದು ಇವೆಲ್ಲವೂ ಕೂಡ ಆಗಮಾಪಾಯ ಸ್ವರೂಪಗಳೆಂದು ಗೊತ್ತಾಗ. ಇದು ಶ್ರುತಿ ಅಭ್ಯುಪಗಮತಃ, ಶ್ರುತಿಯನ್ನು ಒಪ್ಪಿಕೊಂಡು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದೆಯಲ್ಲ, ಈ ಶ್ರುತಿ ಉಪದೇಶವನ್ನ ಅನುಸರಿಸಿಕೊಂಡು ಸಿದ್ಧವಾಗುತ್ತದೆ ಎನ್ನುವುದನ್ನ ಸಂಕ್ಷೇಪ ಮಾಡಿ ಉಚ್ಯತೆ ಹೇಳುತ್ತಿದ್ದೇವೆ. ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ಅಧ್ಯಾತ್ಮ ಸಾಧಕನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಅರ್ಥವಾಗುತ್ತೆ. ಪ್ರಪಂಚವೆಲ್ಲವೂ ದೃಶ್ಯ, ದೇಹ ಎಂದರೆ ಎಲ್ಲವೂ ದೃಶ್ಯ, ನಾನು ಎಲ್ಲಕ್ಕೂ ದೃಷ್ಟವಾಗಿದ್ದೇನೆ. ದೇಹಾದಿ ಬುದ್ಧಿ ಪರ್ಯಂತವಾಗಿರುವ ಎಲ್ಲವೂ ಆಗಮಾಪಾಯ ಸ್ವರೂಪವಾಗಿವೆ, ನಾನು ಮಾತ್ರ ಸಾಕ್ಷ್ಯ ಸ್ವರೂಪನಾಗಿದ್ದೇನೆ ಎನ್ನುವುದನ್ನ ಶ್ರುತಿಯ ಉಪದೇಶವನ್ನನುಸರಿಸಿ ಸಂಕ್ಷೇಪದಿಂದ ನಾವು ಹೇಳುತ್ತಿದ್ದೇವೆ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ದೃಶ್ಯತ್ವಾತ್ ಘಟವದ್ದೇಹ ದೇಹವಚ್ಚೇಂದ್ರಿಯಾಣ್ಯಪಿ ಮನಶ್ಚೇಂದ್ರಿಯವಜ್ರೇಯಂ ಮನೋಮನ್ನಿಶ್ಚಯ ದಿವಸಿ. ತುಂಬಾ ಚೆನ್ನಾಗಿ ನೀವು ಅನ್ವಯ ಹೇಳ್ತೇವೆ, ಸುಲಭವಾಗಿದೆ. ದೇಹ ಘಟವತ್ ಅನಾತ್ಮಭೂತಃ, ದೇಹವು ನಾನಲ್ಲ, ದೇಹವು ಅನಾತ್ಮವಾಗಿದೆ. ಯಾವುದು ಅಂತೆ? ಘಟವತ್ ಗಳಿಗೆ. ನಮ್ಮ ಮನೆಯಲ್ಲಿ ಒಂದೊಳ್ಳೆಯ ಮಡಕೆ ಇದೆ. ಬೇಸಿಗೆ ಕಾಲದಲ್ಲಿ ನೀರನ್ನ ತಣ್ಣಗೆ ಮಾಡಿ ಕುಡಿಯುವುದಕ್ಕೋಸ್ಕರವಾಗಿ ಒಂದು ಮಡಕೆ ತಂದಿದ್ದೇನೆ. ಮಡಕೆ ನೀರಿದೆ. ಆ ಮಡಕೆ ತುಂಬಾ ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ. ಆ ಮಡಕೆಗೆ 10,000 ರೂಪಾಯಿ ಬೆಲೆ. 10,000 ರೂಪಾಯಿ ಕೊಟ್ಟು ಮಡಕೆ ತಂದಿದೆ. ತುಂಬಾ ಚೆನ್ನಾಗಿದೆ. ಎಷ್ಟೇ ಚೆನ್ನಾಗಿದ್ದರೂ ಅದು ನಾನಲ್ಲ. ಯಾಕೆ? ದೃಶ್ಯತ್ವಾತ್, ನನಗೆ ಕಾಣ್ತಾ ಇಲ್ಲ. ದೃಗ್ದೃಶ್ಯ ವಿವೇಕ, ಯಾವುದು ನನಗೆ ದೃಶ್ಯವಾಗಿದೆಯೋ, ಯಾವುದು ನನಗೆ ಜ್ಞೇಯವಾಗಿದೆಯೋ ಅದು ನಾನಲ್ಲ. ಯಾವುದು ಅಂತೆ? ಘಟವತ್ ಗಳಿಗೆ. ನನ್ನ ಹತ್ರ ಒಳ್ಳೆ ಒಂದು 500 ಕೋಟಿ ಬೆಲೆ ಬಾಳುವಂತ ವಜ್ರದ ಕಿರೀಟ ಇದೆ. ಅದಕ್ಕೆ 500 ಕೋಟಿ ಬೆಲೆ. ತುಂಬಾ ಚೆನ್ನಾಗಿದೆ, ಇರ್ಬೋದು. ಆದರೆ ಅದು ನಾನಲ್ಲ. ಯಾಕೆ? ದೃಶ್ಯತ್ವ. ನನ್ನ ಸುಂದರ ಅರಮನೆ ಇದೆ, 50 ಕೋಟಿ ಖರ್ಚು ಮಾಡಿ ಕಟ್ಟಿದ್ದೇನೆ. ಬಹಳ ಸುಂದರವಾದ ಅರಮನೆ, ಸಂತೋಷ. ಅದು ನಾನಲ್ಲ. ಯಾಕೆ?
ದೃಶ್ಯತ್ವಾತ್. ನಾನು ಸುಂದರವಾದ ಮಗ ಇದ್ದಾನೆ, ತುಂಬಾ ಬುದ್ಧಿವಂತ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ, ಅತ್ಯಂತ ವಿನೀತನ ಹುಡುಗ, ತುಂಬಾ ನನ್ ಕಣ್ ತುಂಬಾ ಪ್ರೀತಿ, ಅಪ್ಪನ ಕಣ್ ತುಂಬಾ ವಿನಯ ಇರ್ಬೋದು. ಅವನು ನಾನಲ್ಲ. ಯಾಕೆ? ದೃಶ್ಯತ್ವಾತ್. ಯಾವ ಯಾವುದು ದೃಶ್ಯವಾಗಿದೆಯೋ ಯಾವುದು ನಾನಲ್ಲ. ನಾನು ಯಾರು? ದುಷ್ಟರು. ಎಂಥ ಜನ ಇದ್ದಾರೆ, ಒಳ್ಳೆ ವಿವೇಕವಲ್ವೇ? ಗಳಿಗೆಯು ನಾನಲ್ಲ ಎನ್ನುವಂತ ತಿಳುವಳಿಕೆ ಎಲ್ಲರಿಗೂ ಹೋಗ್ತದೆ. ಅತ್ಯಂತ ದಡ್ಡನು ಕೆಲವರು ಒಂದು ಒಳ್ಳೆ ವಾಚ್ ಕಟ್ಕೊಂಡಿರ್ತಾರೆ, ವಾಚ್ ತುಂಬಾ ಕಾಸ್ಟ್ಲಿ ವಾಚ್, ಅದಕ್ಕೆ ವಜ್ರದ ಹಳ್ಳೆಲ್ಲ ಆಗಿದೆ. ಈ 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ವಾಚು, ಅದರಿಂದ ಐಶ್ವರ್ಯ ಬರ್ತಾ ಇದೆ, ಆರೋಗ್ಯ ಬರ್ತಾ ಇದೆ, ಕೀರ್ತಿರುತ್ತೆ, ಸಂತೋಷ. 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ವಾಚು ನಾನಲ್ಲ. ಯಾಕೆ? ದೃಶ್ಯತ್ವ. ಒಂದೇ ಗೊತ್ತ, ದೇಹ ಘಟವತೆ ಅನಾತ್ಮ. ದೇಹವು ಗಣಿಯಂತೆ ನಾನಲ್ಲ. ಯಾಕೆ? ಘಟವತೆ ದೃಶ್ಯತ್ವ, ಗಳಿಗೆಯಂತೆ ದೃಶ್ಯವಾಗಿರುವುದರಿಂದ. ಈ ದೇಹವನ್ನ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಗಳಿಗೆ ಅಂತ ಕರೆದ್ಬಿಟ್ಟು, ದಿಸ್ ಇಸ್ ಎ ಪಾರ್ಟ್. ಎಷ್ಟೇ ಸುಂದರವಾಗಿರೋದು. ಮಿಸ್ ಯೂನಿವರ್ಸ್, ಮಿಸ್ಟರ್ ಯೂನಿವರ್ಸ್, ವಿಶ್ವ ಸುಂದರ ಮೂರ್ತಿ, ವಿಶ್ವ ಸುಂದರಿಯಾಗಿ ತುಂಬಾ ಸಂತೋಷ. ಭಗವಂತನ ವಿಭೂತಿ, ನಮಸ್ಕಾರಗಳು. ಆದರೆ ಆ ವಿಶ್ವ ಸುಂದರಿಯಾಗಿರುವಂತಹ ಆಕೆಯ ಶರೀರ ಅವಳಲ್ಲ. ಯಾಕೆ? ದೃಶ್ಯತ್ವಾತ್. ಒಂದಾಯ್ತು ನೋಡಿ, ಅರ್ಥ ಆಯ್ತು. ದೇಹ ಅನಾತ್ಮಭೂತ ಘಟಾಧಿಪತ್ ಕುತಃ ದೃಶ್ಯತ್ವಾತ್. ಅಪಿ ಮತ್ತು ಇಂದ್ರಿಯಾಣಿ ಚ, ಇಂದ್ರಿಯಗಳು ಕೂಡ ದೇಹವತೆ ದೇಹದಂತೆ ದೃಶ್ಯತ್ವಾತ್ ದೃಶ್ಯವಾಗಿರುವುದರಿಂದ ನ ಆತ್ಮ ಅನಾತ್ಮಭೂತಾನಿ ಇಂದ್ರಿಯಾಣಿ. ನನ್ನ ಕಣ್ಣು ತುಂಬಾ ಚೆನ್ನಾಗಿದೆ, ಕಿವಿ ತುಂಬಾ ಚೆನ್ನಾಗಿದೆ, ಬಾಯಿ ಚೆನ್ನಾಗಿದೆ, ಕೈಕಾಲು ತುಂಬಾ ಗಟ್ಟಿಯಾಗಿದೆ, ಸಂತೋಷ. ನನಗೆ 98 ವರ್ಷ, ಇಂಜೆಕ್ಷನ್ ತಗೊಂಡಿಲ್ಲ, ಗುಳಿಗೆ ಆಗಿಲ್ಲ, ಆರೋಗ್ಯಕಾಯ, ಬಹಳ ಸಂತೋಷ. ಆದರೆ ಇಂದ್ರಿಯಗಳು ಕೂಡ ಆತ್ಮನಲ್ಲ. ಯಾಕೆ? ದೃಶ್ಯತ್ವ. ನನ್ನ ಕಣ್ಣು, ನನ್ನ ಕಿವಿ, ನನ್ನ ನಾಲಿಗೆ, ನನ್ನ ಮೂಗು, ನನ್ನ ಕೈ, ನನ್ನ ಕಾಲು ಅಂತೇಳಿ ಹೇಳಿದೆ, ನನಗೆ ದೃಶ್ಯವಾಗಿದೆ. ಇಂದ್ರಿಯಗಳು ಆತ್ಮನಲ್ಲ. ಏಕೆಂದರೆ ದೃಶ್ಯವಾಗಿರುವುದರಿಂದ. ಎರಡಾಯ್ತು. ಚ ಮತ್ತು ಮನಃ, ಮನಸ್ಸು ಡಿಟೋ. ಮನಸ್ಸು ಕೂಡ ನನಗೆ ಜ್ಞೇಯವಾಗಿದೆ. ಮನಶ್ಚ ಇಂದ್ರಿಯವ ಜ್ಞೇಯಂ. ಮನಸ್ಸು ಕೂಡ ಇಂದ್ರಿಯಗಳಂತೆ ಜ್ಞೇಯವಾಗಿದೆ. ನನ್ನ ಮನಸ್ಸು ಬಹಳ ಸ್ಟ್ರಾಂಗ್ ಆಗಿದೆ. ನನ್ನ ಮನಸ್ಸಿನಲ್ಲಿ ಒಳ್ಳೊಳ್ಳೆ ವಿಷಯ ಹೊಳಿತಾ ಇದೆ. ನನ್ನ ಮನಸ್ಸಿನಿಂದ ಇಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡಿದ್ದೇನೆ. ನಾನು ಹೇಳ್ತೀನಿ, ನನ್ನ ಮನಸ್ಸು ತುಂಬಾ ವೀಕ್ ಆಗಿದೆ, ಮನಸ್ಸು ಸರಿಯಾಗಿಲ್ಲ. ಹೇಳುತ್ತಿರುವವನು ನಾನು, ಹೇಳಲ್ಪಡುತ್ತಿರುವಂತಹದ್ದು ಮನಸ್ಸು. ಮನಸ್ಸು ಕೂಡ ಇಂದ್ರಿಯಗಳಂತೆ ಜ್ಞೇಯವಾಗಿರುವುದರಿಂದ ಮನಸ್ಸು ಆತ್ಮನಲ್ಲ, ಮನಸ್ಸು ಅನಾತ್ಮನಲ್ಲ. ಮನೋಮತೆ, ಮನಸ್ಸಿನಂತೆ ನಿಶ್ಚಯಾದಿಮತ ನಪುಂಸಕಲಿಂಗ ಇಂದ್ರಿಯಂ, ನಿಶ್ಚಯಾತ್ಮಕವಾದಂತಹ ಬುದ್ಧಿ. ಬುದ್ಧಿ ಅತ್ಯಂತ ಶ್ರೇಷ್ಠವಾದ ಇಂದ್ರಿಯ. ಬುದ್ಧಿ ಅಂತರಿಂದ್ರಿಯ,
ಬುದ್ಧಿ ಸೂಕ್ಷ್ಮೇಂದ್ರಿಯ. ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿ ಕೆಟ್ಟೋಯ್ತಾ ಸತ್ತೋಗ್ತಾನ. ಮಾನವ ಹೆಸರೇ ಬುದ್ಧಿಮಂತ. ನಾವೆಲ್ಲ ಬುದ್ಧಿವಂತರು. ಈ ಬುದ್ಧಿ ಅನಾತ್ಮವಾದದ್ದು ನಾನಲ್ಲ. ಯಾಕೆ? ಮನಸ್ಸಿನಂತೆ ಇದು ಕೂಡ ದೃಶ್ಯವಾಗಿರುವುದರಿಂದ ಪಟ್ಟಿಯ ಬಿಟ್ಟರೆ ದೇಹವು ಗಳಿಗೆಯಂತೆ ದೃಶ್ಯವಾಗಿರುವುದರಿಂದ ನಾನಲ್ಲ. ಇಂದ್ರಿಯಗಳು ಕೂಡ ದೇಹದಂತೆ ದೃಶ್ಯವಾಗಿರುವುದರಿಂದ ನಾನಲ್ಲ. ಮನಸ್ಸು ಕೂಡ ಧ್ಯೇಯವಾಗಿರುವುದರಿಂದ ಇಂದ್ರಿಯಗಳಂತೆಯೇ ನಾನಲ್ಲ. ಮನಸ್ಸಿನಂತೆ ನಿಶ್ಚಯಾದಿ ಉಳ್ಳ ಬುದ್ಧಿಯು ಯಾವುದು ನಾನಲ್ಲ ಅಂತ. ಇದು ಅನ್ವಯ ವ್ಯತಿರೇಕ ತರ್ಕದಿಂದ ಉಂಟಾಗುವ ಫಲ. ಇದಕ್ಕೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ನೋಡೋಣ. ಸಂಸ್ಕೃತ ಗ್ರಂಥ ಕ್ಲೇಶಾಪಹಾರಿಣಿ. ಇದರಲ್ಲಿ 334ನೇ ಪುಟ 12ನೇ ಅಧ್ಯಾಯ. ಅನ್ವಯ ವ್ಯತಿರೇಕ ನ್ಯಾಯ ಸಂಕ್ಷೇಪ ಹೆಡ್ಡಿಂಗ್ ಕೊಟ್ಟು. ಅನ್ವಯ ವ್ಯತಿರೇಕ ನ್ಯಾಯ ಅಧ್ಯಾರೋಪಾಪವಾದ ಸಂಪ್ರದಾಯ. ಅದು ಸಂಪ್ರದಾಯ, ಇದು ನ್ಯಾಯ. ಅನ್ವಯ ವ್ಯತಿರೇಕ ನ್ಯಾಯವನ್ನ ಈಗ ಸಂಕ್ಷೇಪ ಮಾಡಿ ಹೇಳ್ತಾರೆ. ಶ್ರೀಶ್ವರೇಶ್ವರಾಚಾರ್ಯ ಉವಾಚ ದಶ್ಯತ್ವಾದ್ ಘಟಮದ್ದೇಹ ದೇಹವಚ್ಚೇಂದ್ರಿಯಾಣ್ಯಪಿ ಮನಶ್ಚೇಂದ್ರಿಯವಜ್ಞೇಯಂ ಮನೋವನ್ನಿಶ್ಚಯಾಧಿಮತಿ. ಸ್ವರೇಶ್ವರಾಚಾರ್ಯರ ನೈಷಮ್ಯ ಸಿದ್ಧ ಶ್ಲೋಕ. ಇದಕ್ಕೆ ಗುರುಗಳ ಕ್ಲೇಶಾಪಹಾರಿ ದೃಷ್ಟೋ ದೃಶ್ಯ ವಿಭಾಗ ನ್ಯಾಯ ಸಾರ. ದಷ್ಟು ದೃಶ್ಯ ವಿಭಾಗ ನ್ಯಾಯ. ಒಬ್ಬನು ದಷ್ಟು, ಮತ್ತೊಂದು ದೃಶ್ಯ, ನಾನು ದಷ್ಟು, ಉಳಿದದ್ದೆಲ್ಲ ದೃಶ್ಯ. ಈ ನ್ಯಾಯದ ಸಾರ ಎಸೆನ್ಸ್ ಇಷ್ಟೇ. ತದೇವಂ ಪ್ರಮಾಣಾಂತರ ವಿಷಯತ್ವಾದಾತ್ಮನಃ ವಾಕ್ಯಮೇವ ಅವಿಧಾಶ್ರುತಿರಪಿ ತತ್ತ ಪ್ರಮಾಣಮಿತ್ಯುಪಪಾದಿತಂ. ಏನ್ ಗುರುಗಳ ವಾಕ್ಯ ಓದ್ತಾ ಇದ್ರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಇಷ್ಟು ಜನ ಹೇಳ್ತಾನೆ. 88ನೇ ವಯಸ್ಸಿನ ಯುವಕರು ಬರೆದಿರುವಂತಹ ಅದ್ಭುತವಾದ ಗ್ರಂಥ ಕ್ಲೇಶಾಪಹಾರಿಣಿ. ತದೇವಂ ಹೀಗೆ ಪ್ರಮಾಣಾಂತರ ವಿಷಯತ್ವಾದಾತ್ಮನಃ. ಆತ್ಮನು ಪ್ರಮಾಣಾಂತರ ಶ್ರುತಿ ಪ್ರಮಾಣವೊಂದನ್ನು ಬಿಟ್ಟು ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಯಾವ ಪ್ರಮಾಣಗಳಿಂದಲೂ ತಿಳಿಯಲ್ಪಡದಿರುವವನಾದ್ದರಿಂದ ಪ್ರಮಾಣಾಂತರ ಅವಿಷಯತ್ವಾದಾತ್ಮನ. ಯಾವ ಪ್ರಮಾಣಗಳಿಗೂ ಆತ್ಮನು ವಿಷಯವಲ್ಲದ್ದರಿಂದ ವಾಕ್ಯಮೇವ ಅಭಿಲಾಶ್ರುತಿರಪಿ ತತ್ರ ಪ್ರಮಾಣಂ ಅಭಿಲಾಶ್ರುತಿ. ತತ್ವಮಸಿ ಹೇಳ್ತಾ ಇದೆ. ಅಹಂ ಬ್ರಹ್ಮಾಸ್ಮಿ ಅಂತ ಅಭಿಲಾಶ್ರುತಿ. ಯಾವ ಕ್ರಿಯೆಯಿಂದ ಅಭಿಲಾಶ್ರುತಿ ಅಂದ್ರೆ ಅದು ಇಂಗ್ಲಿಷಲ್ಲಿ ದಿ ಸೆಂಟೆನ್ಸಸ್ ಆಫ್ ಫ್ಯಾಕ್ಟ್. ಏನ್ ಯಾವುದು ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಅಭಿಲಾಶ್ರುತಿ ಇದು ವಾಕ್ಯ. ಅಭಿಲಾಶ್ರುತಿಯೂ ಕೂಡ ವಾಕ್ಯವೇ. ತತ್ರ ಪ್ರಮಾಣಂ ಆತ್ಮನನ್ನ ತಿಳಿದುಕೊಳ್ಳುವುದೇ ಸಾಧ್ಯ. ಒಂದು ವಿಷಯ ಚಿತ್ರ ಇದೆ. ನೀವು ವೇದಾಂತ ಶಾಸ್ತ್ರ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳದೆ ವೇದಾಂತ ವಾಕ್ಯಗಳ ಅರ್ಥವನ್ನ ಅನುಸಂಧಾನ ಮಾಡದೆ ಕೇವಲ ಯುಕ್ತಿಯಿಂದ ಎಷ್ಟೇ ವಿಚಾರ ಮಾಡುತ್ತಾ ಹೋದರೂ ಆತ್ಮ ಸ್ವರೂಪ ಅರ್ಥವಾಗಬೇಕು. ಬಹಳ ಕಷ್ಟ ಅರ್ಥವಾಗಬೇಕು. ಏಕೆಂದರೆ ಆತ್ಮನು ಯಾವ ಪ್ರಮಾಣ
ವಿಷಯವು ವಿಷಯನಲ್ಲದ್ದರಿಂದ ಇದನ್ನೇ ಶಾಸ್ತ್ರಯೋನಿತ್ವಾತ್ ಶಾಸ್ತ್ರಾದೇವ ಪ್ರಮಾಣಾತ್ ಪ್ರಪಂಚಸ್ಯ ಕಾರಣಭೂತಂ ಬ್ರಹ್ಮ ಅವಗಮ್ಯತೆ ನತು ಅನ್ಯಥಾ. ಶಾಸ್ತ್ರಾದೇವ ಬ್ರಹ್ಮನ ಸ್ವರೂಪ, ಶಾಸ್ತ್ರದಿಂದಲೇ ಬ್ರಹ್ಮ ಸ್ವರೂಪ ಆಗ್ತಾನೆ. ಇವತ್ತಿನ ಕಾಲದಲ್ಲಿ ತುಂಬಾ ಜನ ಪಂಡಿತೋತ್ತಮರು ವಿದ್ವಾಂಸರು ಉಪನ್ಯಾಸ ಮಾಡ್ತಾರೆ, ಶಾಸ್ತ್ರವೇ ಗೊತ್ತಿಲ್ಲ. ಅಂತ ಉಪನ್ಯಾಸಗಳಿಂದ ನಮಗೆ ಆತ್ಮಜ್ಞಾನ ಉಂಟಾಗುವುದಿಲ್ಲ. ವಾಕ್ಯಾರ್ಥ ಜ್ಞಾನಾಂಗತ್ವೇನ ಶುದ್ಧ್ಯಭ್ಯುಪಗತ ಅನ್ವಯ ವ್ಯತಿರೇಕ ನ್ಯಾಯಂ ಅನುಸರ್ತವ್ಯಂ. ಪೂರ್ವೋಕ್ತಮೇವ ಪುನರಪಿ ಸಂಕ್ಷಿಪ್ಯ ಅನುವದತಿ ಕಿಂಚಿತ್ ಆಶಂಕಾಂತರಂ ಪರಿಹರಿಷ್ಯನ್. ಗುರುಗಳ ವಾಕ್ಯ ಅಮೃತಾಯಮಾನವಾಗಿದೆ. ನನ್ಗೆ ಆಶ್ಚರ್ಯ, ನಾನಿದ್ದೆ ಅವಾಗ 68ನೇ ಇಸ್ವಿಯಲ್ಲಿ ಈ ಪುಸ್ತಕ ಪ್ರಿಂಟ್ ಆಯಿತು. ನಾನು ಬಂದು ಅಷ್ಟೊತ್ತಿಗಾಲೆ ಸುಮಾರು 9 ವರ್ಷವಾಗಿತ್ತು. ಗುರುಗಳು ನನ್ನನ್ನ ಅವರಿಗೆ PA ಅಂತ ಮಾಡ್ಕೊಂಡಿದ್ರು, PS ಪರ್ಸನಲ್ ಸೆಕ್ರೆಟರಿ ಅಂತ ಮಾಡ್ಕೊಂಡಿದ್ರು, ಜೊತೆ ಇರ್ತಾ ಇತ್ತು. ಆ ವಯಸ್ಸಿನಲ್ಲಿ ಇಷ್ಟು ಪಾಂಡಿತ್ಯಪೂರ್ಣವಾಗಿರುವ ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾನೆ. ಇದು ದೊಡ್ಡ ಪವನ. ದಿಸ್ ಇಸ್ ದಿ ಫಸ್ಟ್ ವಂಡರ್ ಇನ್ ದ ಸ್ಪಿರಿಚುವಲ್ ಫೀಲ್ಡ್. ವಾಕ್ಯಾರ್ಥ ಜ್ಞಾನಾಂಗತ್ವೇನ, ವಾಕ್ಯಾರ್ಥ ಜ್ಞಾನಕ್ಕೆ ಅಂಗವಾಗಿ ವಾಕ್ಯ ಯಾವುದು? ತತ್ವಮಸಿ ವಾಕ್ಯ, ಅಹಂ ಬ್ರಹ್ಮಾಸ್ಮಿ ವಾಕ್ಯ, ಇದಂ ಸರ್ವಂ ಯದಯಮಾತ್ಮ ವಾಕ್ಯ, ಈಶಾವಾಸ್ಯಮಿದಂ ಸರ್ವಂ ವಾಕ್ಯ, ಬ್ರಹ್ಮೈವೇದಮಿದಂ ವಿಶ್ವಂ ವಾಕ್ಯ, ಆತ್ಮೈವೇದಂ ಸರ್ವಂ. ವಾಕ್ಯ ಅರ್ಥ ಮಾಡ್ಕೋಬೇಕು. ವಾಕ್ಯಾರ್ಥ ಜ್ಞಾನ. ಇಂಥ ವಾಕ್ಯಾರ್ಥಕ್ಕೆ ಜ್ಞಾನ ಮಾಡ್ಕೊಳ್ಬೇಕಾದ್ರೆ ಅಂಗತ್ವೇನ ಸಹಜವಾಗಿ ಶ್ರುತ್ಯುಪಗತ, ಶ್ರುತಿಯಲ್ಲಿ ಅಭ್ಯುಪಗತ ಒಪ್ಪಿಕೊಂಡಿರುವ ಅನ್ವಯ ವ್ಯತಿರೇಕ ತರ್ಕವನ್ನ ಅನುಸರಿಸಬೇಕು ಎಂದು ಇಂದು ಹೇಳಿದ್ದೇವೆ. ಅದನ್ನೇ ಈಗ ಸಂಕ್ಷೇಪ ಮಾಡಿ ಅನುವದತಿ. ಯಾಕೆ? ಕಿಂಚಿತ್ ಆಶಂಕಾಂತರಂ ಪರಿಹರಿಷ್ಯನ್, ಇನ್ನೊಂದು ಆಕ್ಷೇಪಣೆಯನ್ನ ಪರಿಹಾರ ಮಾಡುವುದಕ್ಕಾಗಿ ಅದನ್ನ ಅನುವಾದ ಮಾಡಿಕೊಳ್ತಾ ಇದ್ದಾರೆ. ಸಹ ಪೂರ್ವಾಧ್ಯಾಯೇ ವಿಸ್ತರೇಣ ತ್ವಂ ಪದಾರ್ಥ ವಿವೇಕೋದಯಾರ್ಥಂ 2:11 ಪ್ರವೃತ್ತಿ 95వ ಶ್ಲೋಕ ಬರೆಯ. ರಾಮ ರಾಮ ರಾಮ. 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಂಡು 95ನೇ ಶ್ಲೋಕದವರೆಗೆ ಅನ್ವಯ ವ್ಯತಿರೇಕ ನ್ಯಾಯವನ್ನ ವಿಸ್ತಾರವಾಗಿ ತಿಳಿಸಿಕೊಟ್ಟಾಯ್ತು. ಅಯಂ ಪುನರಪಿ ಅಸ್ಮಿನ್ ಅಧ್ಯಾಯೇ ವಾಕ್ಯಾರ್ಥ ವ್ಯಾಖ್ಯಾನ ಪ್ರಸಂಗೇನ ರಾಮ ರಾಮ 10ಮ ಶ್ಲೋಕ ಪ್ರಭೃತಿ 40 ಶ್ಲೋಕ ಪರ್ಯಂತಂ 3ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಂಡು 43ನೇ ಶ್ಲೋಕದವರೆಗೆ ನಿರ್ದಿಷ್ಟ ಉಪದೇಶ ಮಾಡಿದ್ದಾರೆ. ಏನನ್ನ? ಅನ್ವಯ ವ್ಯತಿರೇಕ ನ್ಯಾಯ. ಭಗವಾನ್ ಸ್ವರೇಶ್ವರಾಚಾರ್ಯರು ಅನ್ವಯ ವ್ಯತಿರೇಕ ನ್ಯಾಯದಿಂದ ತತ್ವಮಸಿ ವಾಕ್ಯಾರ್ಥವನ್ನ ತಿಳಿಸುತ್ತಾರೆ. ಅವರ ಗುರುಗಳಾಗಿರುವ ಭಗವತ್ಪಾದ ಶಂಕರರು ಅಧ್ಯಾರೋಪಾಪವಾದ ದೃಷ್ಟಿಯಲ್ಲಿಟ್ಟುಕೊಂಡು ವಿಷಯವನ್ನು ತಿಳಿಸ್ತಾರೆ. ಅಧ್ಯಾರೋಪಾಪ ಪ್ರಕ್ರಿಯೆಯಲ್ಲಿಯೂ ಅನ್ವಯ ವ್ಯತಿರೇಕ ತರ್ಕ ಬರುತ್ತೆ. ಅನ್ವಯ ವ್ಯತಿರೇಕ ತರ್ಕದಲ್ಲಿಯೂ ಅಧ್ಯಾರೋಪಾಪವಾದ ಬರುತ್ತೆ. ಪ್ರಧಾನವಾಗಿ ಭಗವತ್ಪಾದ ಶಂಕರರು ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಪ್ರಧಾನವಾಗಿ ಭಗವಾನ್ ಸುರೇಶ್ವರಾಚಾರ್ಯರವರು ಅನ್ವಯ ವ್ಯತಿರೇಕ ತರ್ಕವನ್ನು ಬಳಸಿಕೊಂಡಿದ್ದಾನೆ ಅಂತ ಗುರು ಹೇಳ್ತಾರೆ. ಅನ್ವಯ ವ್ಯತಿರೇಕ ನ್ಯಾಯ
ಏತಾವಾನಿಷ್ಟೇ ಏತತ್ಪರ್ಯಂತ ಮುಂದಕ್ಕೆ ಯದವಸಾನ ಯತ್ಪರ್ಯವಸಾನೆ ಉದ್ಭವನ್ ಆಂ ಬ್ರಹ್ಮಾಸ್ಮೀತಿ ವಾಕ್ಯಾರ್ಥ ತತ್ ಅನ್ವಯ ವ್ಯತಿರೇಕಾಭಿಜ್ಞಸ್ಯ ಭವತಿ. ಶ್ರುತಿಯಲ್ಲಿ ಹೇಳಿರುವಂತ ಆಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯದ ಅರ್ಥವೂ ಇವನಿಗೆ ಉಂಟಾಗುತ್ತದೆ. ಆದರೆ ಅವಾಕ್ಯಾರ್ಥ ಉಂಟಾಗುವುದಿಲ್ಲ. ಕೇವಲ ಅನ್ವಯ ವ್ಯತಿರೇಕ ತರ್ಕದಿಂದ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಈ ವಾಕ್ಯಗಳಿಗೆ ಅವಾಕ್ಯಾರ್ಥ ಜ್ಞಾನ ಉಂಟಾಗುವುದಿಲ್ಲ. ಪದಾರ್ಥ ಜ್ಞಾನ ನಾಂತರೀಯಕಂ ವಾಕ್ಯಾರ್ಥ ಜ್ಞಾನಮಿತ್ಯುಕ್ತಂ ಭವತಿ. ಪದಾರ್ಥ ಜ್ಞಾನಕ್ಕಿಂತ ಭಿನ್ನವಾಗಿ ವಾಕ್ಯಾರ್ಥ ಜ್ಞಾನವಿಲ್ಲ. ಪದಾರ್ಥ ಜ್ಞಾನ ನಾಂತರೀಯಕ. ಪದಾರ್ಥ ಜ್ಞಾನ ಉಂಟಾಯ್ತಾ ವಾಕ್ಯಾರ್ಥ ಜ್ಞಾನ ಉಂಟಾಯ್ತು ಅಂತ ಅರ್ಥ. ಸೋಯಂ ದ್ರಷ್ಟು ದೃಶ್ಯ ವಿಭಾಗೇನ ಆಗಮಾಪಾಯಿ ಸಾಕ್ಷಿ ವಿಭಾಗೇನ ಶುದ್ಧಭ್ಯುಪಗತ. ಇದು ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ತಿಳಿತಾ ಇದೆ. ಹಾಗೆ ದ್ರಷ್ಟು ದೃಶ್ಯ ವಿಭಾಗೇನ ತತ್ವಮಸಿ ಎನ್ನುವಾಗ ನೀನು ದ್ರಷ್ಟುವಾಗಿದ್ದೀಯ, ಉಳಿದದ್ದೆಲ್ಲ ದೃಶ್ಯವಾಗಿ. ಬ್ರಹ್ಮಾಸ್ಮಿ ಎನ್ನುವಾಗ ನಾನು ಮಾತ್ರ ದ್ರಷ್ಟು, ಉಳಿದದ್ದೆಲ್ಲ ದೃಶ್ಯವಾಗಿ. ದ್ರಷ್ಟು ದೃಶ್ಯ ವಿಭಾಗದಿಂದಲೂ ಆಗಮಾಪಾಯಿ ಸಾಕ್ಷಿ ವಿಭಾಗದಿಂದ. ಇಲ್ಲಿ ಆಗಮಾಪಾಯಿ ಸಾಕ್ಷಿ ಆಗಮಾಪಾಯಿ ಸಾಕ್ಷಿ ವಿಭಾಗ ಎನ್ನುವಾಗ ಆಗಮಾಪಾಯಿ ಸಾಕ್ಷಿಯಲ್ಲ, ಆಗಮಾಪಾಯಿ ಕಾಮ ಸಾಕ್ಷಿ. ದೇಹೇಂದ್ರಿಯಾದಿಗಳೆಲ್ಲ ಆಗಮಾಪಾಯಿಗಳು. ಸಾಕ್ಷಿಯಾದನು ನಿತ್ಯ ಸ್ವರೂಪನಾಗಿದ್ದಾನೆ. ಈ ವಿಭಾಗದಿಂದ ಶ್ರುತಿ ಅಭ್ಯುಪಗಮತಃ ಶುದ್ಧುಪದೇಶವನ್ನ ಒಪ್ಪಿಕೊಂಡು ಶುದ್ಧುಪದೇಶದ ಅನುಸಾರವಾಗಿ ಅರ್ಥ ಮಾಡಿಕೊಳ್ಳಿ. ಶ್ರುತಿ ಉಪಗಮಾನುಸಾರೇಣ ಇದಾನಿಂ ಸಂಕ್ಷಿಪ್ಯ ಉಚ್ಯತೆ. ಶ್ರುತಿಯಲ್ಲಿ ಒಪ್ಪಿಕೊಂಡಿರುವುದನ್ನ ಇಟ್ಟುಕೊಂಡು ಅದನ್ನನುಸರಿಸಿ ಈಗ ಸಂಕ್ಷೇಪ ಮಾಡಿ ಹೇಳ್ತಾ ಇದ್ದೇವೆ. ಅಥವಾ ಏತಾವಾನೇವ ಇತಿ ಅಧಿಕಂ ಪಾಠಂ ಅನಾದತ್ಯ ಯದವಸಾನೆ ವಾಕ್ಯಾರ್ಥ ಆವಿರ್ಭವತಿ ತದಭಿಜ್ಞಸ್ಯ ಸೋಯಂ ಅನ್ವಯ ವ್ಯತಿರೇಕ ನ್ಯಾಯ ಪೂರ್ವಾಧ್ಯಾಯೇ ವಿಸ್ತೃತಃ ಅಸ್ಮಿನ್ ಅಧ್ಯಾಯೇ ಚ ಪ್ರತ್ಯವಮೃಷ್ಟಃ. ದ್ರಷ್ಟು ದೃಶ್ಯ ವಿಭಾಗೇನ ಆಗಮಾಪಾಯಿ ಸಾಕ್ಷಿ ವಿಭಾಗೇನ ಚ ಶ್ರುತಿ ಅಭ್ಯುಪಗಮತಃ ಸಂಕ್ಷಿಪ್ತ ಉಚ್ಯತೆ ಇತಿ ಏವ ಅಕ್ಷರ ಯೋಜನಾ ಕೃತ ಸುಖಾವಬೋಧಕಾರಿಣಿ. ಬೇರೆ ರೀತಿಯಲ್ಲಿ ಅರ್ಥ ಮಾಡಬಹುದು. ಹೇಳಿ ಹಿಂದಿನ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳಿಸಿರುವಂತೆ ಈ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಹಿಂದೆ ಸುಮಾರು 80 ಶ್ಲೋಕಗಳಿಂದ ಅನ್ವಯ ವ್ಯತಿರೇಕ ತರ್ಕದ ಬಲದಿಂದ ಆತ್ಮ ಸ್ವರೂಪವನ್ನ ತಿಳಿಸಿರುವಂತೆ ಈ ಅಧ್ಯಾಯದಲ್ಲಿ ಸಂಕ್ಷೇಪ ಮಾಡಿ ಅದನ್ನೇ 20 ಶ್ಲೋಕಗಳು ತಿಳಿಸ್ಕೊಳ್ತಾ ಇದ್ದೇವೆ. ಪೂರ್ವತ್ರಾಪಿ ಶುದ್ಧನುಗೃಹೀತ ಅನ್ವಯ ವ್ಯತಿರೇಕ ನ್ಯಾಯ ದ್ವಿಪ್ರಕಾರ ಏವ ದರ್ಶಿತ. ಇದು ಬಹಳ ಮುಖ್ಯವಾದ. ಹಿಂದಿನ ಅಧ್ಯಾಯದಲ್ಲಿಯೋ ಈ ಅಧ್ಯಾಯದಲ್ಲಿಯೋ ಅನ್ವಯ ವ್ಯತಿರೇಕ ತರ್ಕವನ್ನ ಭಗವಾನ್ ಸ್ವರೇಶ್ವರಾಚಾರ್ಯರವರು ದ್ವಿಪ್ರಕಾರ ಏವ ಎರಡೇ ಪ್ರಕಾರದಿಂದ ತೋರಿಸಿಕೊಟ್ಟಿದ್ದಾರೆ. ಇನ್ನು ಅನೇಕ ಪ್ರಕಾರಗಳುಂಟು. ಅನ್ವಯ ವ್ಯತಿರೇಕ ತರ್ಕದಲ್ಲಿ ಅನೇಕ ಪ್ರಕಾರಗಳಿವೆ. ಭಗವತ್ಪಾದ ಸ್ವರೇಶ್ವರಾಚಾರ್ಯರವರು ಎರಡೇ ಪ್ರಕಾರಗಳಿಂದ ತಿಳಿಸಿಕೊಟ್ಟಿದ್ದಾರೆ. ಒಂದು ದ್ರಷ್ಟು ದೃಶ್ಯ ವಿವೇಕ, ಮತ್ತೊಂದು ಆಗಮಾಪಾಯಿ ಸಾಕ್ಷಿ ವಿಭಾಗ. ಎರಡನೇ ಅನ್ವಯ ವ್ಯತಿರೇಕದ ಕ್ರಮ. ಅತ್ಯಾರೋಪಾಪವಾದ ನ್ಯಾಯಮಾಶ್ರಿತ್ಯ
ಬರೀ ಅನ್ವಯೇತನಕ್ಕೆ ತರ್ಕವನ್ನು ಮಾತ್ರ ತಿಳಿಸಿಲ್ಲ. ಅಧ್ಯಾರೋಪ ಅಪವಾದ ನ್ಯಾಯವನ್ನ ಆಶ್ರಯ ಮಾಡಿಕೊಂಡು ತಿಳಿಸಿ. ಅಂದ್ರೆ ಅರ್ಥವೇನು? ದೃಶ್ಯ, ನಾನು ದಷ್ಟು, ಇದು ದೃಶ್ಯ ಅಂದ್ರು. ಹಾಗಾದ್ರೆ ನನಗಿಂತ ಭಿನ್ನವಾಗಿ ದೃಶ್ಯ ಉಂಟು ಅಂತ ಅರ್ಥವ? ದಷ್ಟು ದೃಶ್ಯ ವಿವೇಕ ಎನ್ನುವಾಗ ದಷ್ಟವೂ ಇದ್ದಾನೆ, ದೃಶ್ಯವೂ ಇದೆ ಅಂತ ಅರ್ಥವ? ಎರಡು ಪದಾರ್ಥಗಳು ಉಂಟು, ಒಂದು ದೃಶ್ಯ ಒಂದು ದಷ್ಟು ಅಂದ್ಬಿಟ್ರೆ ದ್ವೈತವನ್ನಾಯ್ತು. ನಿಜವಾಗಿ ದಷ್ಟವಾದ ತನಗಿಂತ ಭಿನ್ನವಾಗಿ ದೃಶ್ಯ ಪದಾರ್ಥಗಳೇ ಇಲ್ಲ. ಮತ್ತೆ ದಷ್ಟ ದೃಶ್ಯ ವಿವೇಕ, ದೃಗ್ದೃಶ್ಯ ವಿವೇಕ ಅಂತ ಹೇಳ್ತಾ ಇದ್ದಾರೆ ಅಧ್ಯಾರೋಪ ದೃಷ್ಟಿಯಿಂದ. ಅದೇ ರೀತಿಯಲ್ಲಿ ಆಗಮಾಪಾದಿಗಳು, ದೇಹಾದಿಗಳು ಆತ್ಮನ ಸಾಕ್ಷಿ ಎಂದು. ಒಬ್ಬ ಸಾಕ್ಷಿ, ಸಾಕ್ಷಿ ಅಲ್ಲದ ಆಗಮಾಪಾಯಿ ಪದಾರ್ಥಗಳು ಬೇರೆ ಅಂತೇಳಿ ಎರಡು ಪದಾರ್ಥ ಉಂಟೆ. ಇರುವುದೆಲ್ಲ ಏಕಮೇವಾದ್ವಿತೀಯಂ ಎಂಬವರಲ್ಲ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ಬಾಧೋ ಜಾತೆ ದ್ವೈತಂ ನ ವಿದ್ಯತೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತ. ಎಲ್ಲವೂ ಕೂಡ ಅದ್ವಯವಾದ ಪರಬ್ರಹ್ಮ ಸ್ವರೂಪವೇ ಆಗಿದೆ. ಪರಬ್ರಹ್ಮವಂತ ಬಿಟ್ಟು ಯಾವುದೂ ಇಲ್ಲ. ನೋಡುತ್ತಲಿರುವೆನು ನಾನೆಲ್ಲ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಮೇವಾವಿವೇಶ. ಪ್ರಶ್ನೆ ಪರಿಪ್ರಶ್ನೆಯಿಂದಲೇ ಪ್ರಾರಂಭವಾಗುವುದರಿಂದ ಪ್ರಶ್ನೋಪನಿಷತ್ತು ವಿಚಾರ ಪ್ರಧಾನ. ವೇದಾಂತದಲ್ಲಿ ಆತ್ಮನ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೂ ಅನುಭವದಲ್ಲಿ ನೆಲೆನಾಟುವಂತೆ ಉತ್ತರ ಲಭ್ಯ. ಆದರೆ ಅಧ್ಯಾರೋಪಾಪವಾದ ಸಂಪ್ರದಾಯ ತಿಳಿದವರು ಮಾತ್ರ ಸರಿಯಾಗಿ ಉತ್ತರಿಸಬಲ್ಲರು. ಈ ಹಾಡು ಅವಸ್ಥಾತ್ರಯ ವಿಚಾರ ಮಾಡುತ್ತಾ ಅಕ್ಷರ ತತ್ವವನ್ನು ಅನ್ವೇಷಿಸುತ್ತಿದೆ. ಇಡೀ ಪ್ರಪಂಚವು ತನ್ನಿಂದಲೇ ಹುಟ್ಟಿ ಇದ್ದು ಮಾಯವಾಗುತ್ತಿದೆ. ತನ್ನ ಕನಸಿಗೂ ಈ ಎಚ್ಚರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಅರಿವನ್ನು ತೆಗೆದು ಹಾಕುವ ಮತ್ತೊಂದರಿವಿಲ್ಲ. ಅದನ್ನೇ ನೋಡುತ್ತಲಿರುವೆನು ನಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆ ಇಲ್ಲ.
ಮನಸ್ಸು ಮಾತುಗಳ ಮೀರಿರುವೆನ್ನೆಯ ಘನತೆಗೆ ಕುಂದು ಕೊರತೆ ಇಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ಕಾರ್ಯ ಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯ ಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯ ಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ಕಾರ್ಯ ಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ಹಾಗಾದರೆ ಅದ್ವಯವಾದ ಪರಬ್ರಹ್ಮದಲ್ಲಿ, ಅದ್ವಿತೀಯನಾದ ಪ್ರತ್ಯಗಾತ್ಮನಲ್ಲಿ ಒಬ್ಬ ದೃಷ್ಟು, ಉಳಿದದ್ದೆಲ್ಲ ದೃಶ್ಯ, ಆತ್ಮನ ಸಾಕ್ಷಿ, ಉಳಿದದ್ದೆಲ್ಲ ಆಗಮಪಾಯಿ ಅಂತ ಎರಡು ಹೇಳ್ತಾ ಇದ್ದೇನಲ್ಲ. ಅಂದ್ರೆ ಅಧ್ಯಾರೋಪಾಪವಾದ ಎಷ್ಟು ಜನ ಬರೀತಾರೆ. ಅಧ್ಯಾರೋಪಾಪವಾದ ನ್ಯಾಯಮಾಶ್ರಿತ್ಯ ಚೆನ್ನಾಗಿದೆ. ಸ್ಮಾರಿತಶ್ಚ ಸಂಬಂಧ ಗ್ರಂಥ, ಇದನ್ನೇ ಸಂಬಂಧ ಗ್ರಂಥದಲ್ಲಿ ತೋರಿಸ್ಕೊಂಡಿದ್ದಾರೆ. ಅಜ್ಞಾನೋಕ್ಷ ಬುದ್ಧಿಯಾದಿ ಕರ್ತೃತ್ವೋಪಾದಿಂ ಆತ್ಮಾನಂ ಪರಿಗೃಹ್ಯೈವ ಅನ್ವಯ ವ್ಯತಿರೇಕಾಭ್ಯಾಂ ಅಹಂ ಸುಖಿ ಅಹಂ ದುಃಖಿ ಚ ಇತ್ಯಾಕಾರ ದೇಹೇ ಅನಾತ್ಮ ಧರ್ಮತ್ವ ಮುಕ್ತಂ. ಎಷ್ಟು ಚೆನ್ನಾಗಿದೆ. ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮ ಎನ್ನುವ ವಸ್ತುಗಳೇ ಇಲ್ಲ. ಆತ್ಮ
ಆತ್ಮಾನಾತ್ಮ ವಿವೇಕ ಅಂತ ಹೇಳ್ತೇವೆ. ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ಜ್ಞಾಪಕ ಬರ್ತಾ ಇದೆ. ಅದು ಒಂದೊಂದು ಮಾತು ಉಪದೇಶವೇ ನನಗೆ, ಏನ್ ಹೇಳಿದ್ರು ಉಪದೇಶ. ನೋಡು ಮಗು, ಪ್ರಾರಂಭದ ಹಂತದಲ್ಲಿ ಮುಮುಕ್ಷ ಸಾಧಕನಿಗೆ ಸತ್ಯ ವಿಚಾರವನ್ನು ಮಾಡುವುದಕ್ಕೆ ಬೇಕಾಗಿರುವ ಸಾಧನಗಳು ಸಾಧನ ಚತುಷ್ಟಯ. ಯಾವುದು? ನಿತ್ಯಾನಿತ್ಯ ವಸ್ತು ವಿವೇಕ, ಯಾಮುತ್ತಾರ್ಥ ಫಲಭೋಗ ವಿರಾಗ, ಶಮದಮಾದ್ಯ ಸಾಧನ ಸಂಪತ್ತು ಮುಮುಕ್ಷುತ್ವಂಚ. ಆತ್ಮಾನಾತ್ಮ ವಿವೇಕವೆಂದರೇನು? ಪ್ರಾರಂಭದ ಹಂತದಲ್ಲಿ ಆತ್ಮ ಸತ್ಯ, ಅನಾತ್ಮವೆಲ್ಲ ಮಿಥ್ಯ, ನಾನು ಆತ್ಮನಾಗಿದ್ದೇನೆ, ನನಗಿಂತ ಭಿನ್ನವಾದಿದ್ದೇನೆ, ಅನಾತ್ಮವಾಗಿವೆ. ಕಾಪಿಲ ಸಾಂಖ್ಯದಲ್ಲಿ ತಿಳಿಸಿರುವಂತಹ ಆತ್ಮಾನಾತ್ಮ ವಿವೇಕವಲ್ಲ, ಸಾಂಖ್ಯದ ಆತ್ಮಾನಾತ್ಮ ವಿವೇಕ ಅಂತಾರೆ, ವೇದಾಂತಿಗಳು ಆತ್ಮಾನಾತ್ಮ ವಿವೇಕ ಅಂತಾರೆ. ಕೊನೆ ವಿಚಾರ ಮಾಡಿದ ಮೇಲೆ ಜ್ಞಾನದ ಹಂತದಲ್ಲಿ ಅರ್ಥವಾಗುತ್ತೆ, ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮ ವಸ್ತು ಇಲ್ಲವೇ ಇಲ್ಲ. ಆತ್ಮೈವೇದಂ ಸರ್ವಂ, ಆತ್ಮನೊಬ್ಬನೇ ಇದ್ದಾನೆ, ಆತ್ಮನೇ ಅನಾತ್ಮವಾಗಿ ತೋರ್ತಾ ಇದ್ದಾನೆ. ಆದ್ದರಿಂದ ನಾವು ಹೇಳ್ತಾ ಇದ್ವಿ, ಸಾಂಖ್ಯರ ಪ್ರಕಾರ ಆತ್ಮ ಅನಾತ್ಮ ವಿವೇಕ ಎನ್ನುವಾಗ ಎರಡು ಪದಾರ್ಥ. ಆತ್ಮನು ಕೇವಲ ಭೋಕ್ತೃ, ಆತ್ಮನು ಕರ್ತೃವಲ್ಲ. ಆತ್ಮನಿಗಿಂತ ಭಿನ್ನವಾಗಿರುವ ಪ್ರಧಾನ ಅಥವಾ ಪ್ರಗತಿ ಕರ್ತೃ ಎಂದು ವಿವೇಕ ಮಾಡಿಕೊಂಡರೆ ಆತ್ಮ ಅನಾತ್ಮ ವಿವೇಕವಾಯಿತು. ನಾನು ಪ್ರಗತಿಯಲ್ಲ, ನಾನು ದೇಹೇಂದ್ರಿಯಾದಿಗಳಿಲ್ಲ, ದೇಹೇಂದ್ರಿಯಾದಿಗಳಿಗಿಂತ ಭಿನ್ನನಾಗಿರಬಹುದು. ನಾನು ಇದ್ದೇನೆ, ದೇಹೇಂದ್ರಿಯಾದಿಗಳೇ ಎರಡೂ ಸತ್ಯ. ಆದರೆ ನಾನು ಅದಲ್ಲ, ಅದು ನಾನಿಲ್ಲ. ಅಕ್ಕಿಯೂ ಇದೆ, ಭತ್ತವೂ ಇದೆ, ಕಲ್ಲು ಇದೆ, ಮಣ್ಣು ಇದೆ. ವಿಭಾಗ ಮಾಡಿ ಪುನಃ ಸೇರ್ಕೊಂಡ್ಬಿಡುತ್ತೆ. ಇದನ್ನ ತುಂಬಾ ಹೇಳ್ತಾ ಇದೆ. ಕಾಪಿಲ ಸಾಂಖ್ಯರ ಪ್ರಕಾರ ಆತ್ಮಾನಾತ್ಮ ವಿವೇಕವೇನುಂಟೋ ಅದು ವೇದಾಂತಿಗಳ ಪ್ರಕಾರದ ಆತ್ಮಾನಾತ್ಮ ವಿವೇಕವಲ್ಲ. ವೇದಾಂತಿಗಳ ಪ್ರಕಾರ ಆತ್ಮನೊಬ್ಬನೇ ಸತ್ಯ, ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮ ಪದಾರ್ಥಗಳೇ ಇಲ್ಲ. ಆತ್ಮಾನಾತ್ಮ ವಿವೇಕ ಅಂತ ಹೇಳ್ತಿರಲ್ಲ, ಸತ್ಯ ಮಿಥ್ಯಾ ವಿವೇಕ. ಆತ್ಮನೊಬ್ಬನೇ ಸತ್ಯ, ಆತ್ಮನೊಬ್ಬನೇ ಪರಮಾರ್ಥ, ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮವಿದೆ. ನೀವು ಆತ್ಮಾನಾತ್ಮ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಅಧ್ಯಾರೋಪಾಪವಾದ ದೃಷ್ಟಿಯಿಂದ ಏನ್ ಜನ ಬರೀತಾರೆ ಸ್ವಾಮಿ ಗುರುಗಳು. ಅಧ್ಯಾರೋಪಾಪವಾದ ನ್ಯಾಯಮಾಶ್ರಿತ್ಯ ಬಹಳ ಮುಖ್ಯವಾದ. ಸರಿ, ಸ್ಮಾರಿತಶ್ಚ ಸಂಬಂಧ ಗ್ರಂಥೆ ಅಜ್ಞಾನೋತ್ಥ ಬುದ್ಧಿಯಾಗಿ ಕರ್ತೃತ್ವ ಉಪಾಧಿಂ ಆತ್ಮಾನಂ. ಅಜ್ಞಾನದಿಂದ ಉಂಟಾಗಿರುವ ಅವಿದ್ಯಾ ಕಲ್ಪಿತವಾಗಿರುವ ಅವಿದ್ಯಾ ಪ್ರದರ್ಶಿತವಾಗಿರುವ ಬುದ್ಧಿಯಾದಿಗಳನ್ನ ಕರ್ತು ಎಂದು ಉಪಾಧಿಯಿಂದ ಒಪ್ಪಿಕೊಂಡು ಆತ್ಮನನ್ನ ಸ್ವೀಕರಿಸಿ ಪರಿಗಣಿಸೇವ ಅನ್ವಯ ವ್ಯತಿರೇಕಾಭ್ಯಾಂ, ಅನ್ವಯ ವ್ಯತಿರೇಕ ನ್ಯಾಯದಿಂದ ಆಂ ಸುಖಿ ಆಂ ದುಃಖಿ ಇತ್ಯಾದಿ ಅಹಂಕಾರಾದೇ ಅನಾತ್ಮಾರ್ಥತ್ವ ಮುಖ್ಯಂ. ಅಹಂಕಾರಾದಿಗಳು ಅನಾತ್ಮವಾಗಿವೆ ಅಂತ ತಿಳಿಸಿದ್ದಾರೆ. ಅತ ಇದಾನೀಂ ಅವಿದ್ಯಾ ಪರಿಕಲ್ಪಿತಂ ಸಾಕ್ಷಿತ್ವಮಪಿ ರಾಮ ಆಶ್ರಿತ್ಯ ಕರ್ತೃತ್ವಾದಿ ಅಶೇಷ ಪರಿಣಾಮ ಪ್ರತಿಷೇಧಾರ್ಥಮಾಹ. ಏನ್ ಜ್ವರ ಇದೆ ಹೀಗೆ ಮಾಡ್ತಾ ಇದ್ದಾನೆ ಈ ಪ್ರಕೃತ ವಾಕ್ಯದಲ್ಲಿ. ಅವಿದ್ಯಾ ಪರಿಕಲ್ಪಿತವಾಗಿರುವ ಸಾಕ್ಷಿತ್ವವನ್ನ ಇಟ್ಟುಕೊಂಡು, ಸಾಕ್ಷಿತ್ವ ಎನ್ನುವುದು ಕೂಡ
ಪರಮಾರ್ಥವಲ್ಲ. ಸಾಕ್ಷ್ಯತ್ವವೂ ಕೂಡ ಅಧ್ಯಾರೋಪ ದೃಷ್ಟಿ ಹೇಳಿದ ಮಾತು. ಇದನ್ನ ಇನ್ನ ಪುಸ್ತಕ ಓದ್ಬಿಡ್ತೇನೆ ನೋಡಿ. ಸಾಕ್ಷ್ಯ ಸ್ವರೂಪಂ ಗ್ರಂಥದಿಂದ 39ನೇ ಪುಟವನ್ನು ಬರ್ತೇನೆ. ಆತ್ಮನು ನಿಜವಾಗಿ ಸಾಕ್ಷಿಯೂ ಅಲ್ಲ. ಈ ಹಿಂದಿನ ಭಾಗದಲ್ಲಿ ಆತ್ಮನನ್ನ ಅವಸ್ಥಾತ್ರಿಯ ಸಾಕ್ಷಿ, ಇಂದ್ರಿಯ ವ್ಯಾಪಾರ ಸಾಕ್ಷಿ, ಪಂಚಕೋಶ ಸಾಕ್ಷಿ, ಸರ್ವ ವ್ಯಾಪಾರ ಸಾಕ್ಷಿ ಎಂದೆಲ್ಲ ವಿಚಾರ ಮಾಡಿ ಆತ್ಮನನ್ನ ಸಾಕ್ಷ್ಯ ಸ್ವರೂಪ ಎಂದು ತಿಳಿಸಿದ್ದಾಯಿತು. ನಿಜವಾಗಿ ವಿಚಾರ ಮಾಡಿದರೆ ಇದೆಲ್ಲವೂ ಕೂಡ ಉಪಾಯ ಸೋಮತಾರಾಯ ನಾಸ್ತಿ ಭೇದ ಕಥಂಚನ ಎಂದು ಗೌಡಪಾದಾಚಾರ್ಯರು ಹೇಳಿರುವಂತೆ ಅಧ್ಯಾರೋಪ ದೃಷ್ಟಿಯನ್ನು ಹೇಳಿದ್ದೇ ಹೊರತು ಪರಮಾರ್ಥವಲ್ಲ. ರಾಮ ರಾಮ. ಆತ್ಮನು ಸಾಕ್ಷ್ಯವಲ್ಲ ಎಂದರೆ ವಿಷಯವಲ್ಲ ಎಂದು ತಿಳಿಸುವುದಕ್ಕಾಗಿ ಮಾತ್ರವೇ ಆತ್ಮನನ್ನ ಸಾಕ್ಷಿ ಎಂದು ಹೇಳಿದೆ. ಪರಮಾರ್ಥ ದೃಷ್ಟಿಯಿಂದ ಆತ್ಮನು ಸಾಕ್ಷಿಯೂ ಅಲ್ಲ. ಅಧ್ಯಾರೋಪಾಪವಾದ ಪ್ರಕ್ರಿಯೆ ಎಂದು ತುಂಬಾ ಜ್ವರ ಇದೆ. ಉಪದೇಶಾದ ಎಂಬಾದ ಜಾತೆ ದ್ವೈತಂ ನ ವಿದ್ಯತೆ. ನಂದಿರೋ ಏನ್ ವೇದಾಂತ ಸಂದೇಶ ಬ್ರಹ್ಮಾನಂದ ಬರೀತಾರೆ ಗುರುಗಳು. ಸಾಕ್ಷ್ಯ ಸ್ವರೂಪವನ್ನ ಅಧ್ಯಾರೋಪ ದೃಷ್ಟಿಯಿಂದ ಒಪ್ಪಿಕೊಂಡು ಕರ್ತೃತ್ವಾದಿ ಅಶೇಷ ಪರಿಣಾಮ ಪ್ರತಿ ಆತ್ಮನಲ್ಲಿ ಕರ್ತೃತ್ವವಿಲ್ಲ, ಆತ್ಮನಲ್ಲಿ ಭೋಕ್ತೃತ್ವವಿಲ್ಲ, ಆತ್ಮನಲ್ಲಿ ದ್ವೈತದ ಸಂಬಂಧವಿಲ್ಲ ಅಂತ ಹೇಳುವುದಕ್ಕಾಗಿ ಇದೆಲ್ಲವೂ ಹೇಳಿದ ಮಾತುಗಳು. ತದೇವ ಪುನಃ ಇದನ್ನೇ ಮತ್ತೆ ಇಲ್ಲಿ ಸಂಕ್ಷಿಪ್ಯ ಉಚ್ಯತೆ. ಅನ್ವಾರಂಭೇಣ ವಾಕ್ಯಸ್ಯ ನಿರ್ವಿಶೇಷತ್ವ ಶಂಕ. ಆತ್ಮನು ನಿರ್ವಿಶೇಷನಾಗಿದ್ದಾನೆ, ಆತ್ಮನು ಅದ್ವಿತೀಯನಾಗಿದ್ದಾನೆ, ಆತ್ಮನಲ್ಲಿ ಯಾವ ಯಾವ ಭೇದವೂ ಇಲ್ಲ ಎನ್ನುವುದನ್ನು ತಿಳಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ. ತತ್ರ ದೃಷ್ಟು ದೃಶ್ಯ ವಿಭಾಗೇನ ಅನ್ವಯ ವ್ಯತಿರೇಕವು ತಾವತ್ ದರ್ಶಯತಿ. ಅನ್ವಯ ವ್ಯತಿರೇಕ ನ್ಯಾಯವನ್ನು ತೋರ್ತಾ ಇದ್ದಾರೆ. ಹೇಗೆ? ದೃಷ್ಟು ದೃಶ್ಯ ವಿಭಾಗೇನ, ಒಂದು ದೃಷ್ಟು ಮತ್ತೊಂದು ದೃಶ್ಯ, ದೃಷ್ಟವಾದವನು ಅನ್ವಯ, ದೃಶ್ಯವಾದದ್ದು ವ್ಯತಿರೇಕ ಇಟ್ಕೊಂಡು ತೋರ್ತಾ ಇದ್ದಾರೆ. ದೃಶ್ಯತ್ವಾದಿತಿ ಘಟವದ್ ದೃಶ್ಯತ್ವಾತ್ ದೇಹ ದೃಗ್ರೂಪಾದಾತ್ಮನೋ ವ್ಯತಿರಿಕ್ತ. ಅಂಡರ್ಲೈನ್. ದೇಹವು ದೃಗ್ರೂಪನಾಗಿರುವ ಆತ್ಮನಿಗಿಂತ ಭಿನ್ನವಾಗಿದೆ. ನೀವ ದೇಹ ಅಂತ ಹೊಂದಿದೆಯಾ? ಇದು ಆತ್ಮ, ಇದು ದೇಹ ಇಲ್ಲ, ಇರುವುದೇ ಆತ್ಮನೊಬ್ಬ. ಆತ್ಮ ಏಕ ಏವ, ಆತ್ಮೈಕ ಏವ ಪರಮಾರ್ಥತಃ. ಆದರೆ ಘಟದಂತೆ ದೇಹವೂ ಕೂಡ ದೃಗ್ರೂಪನಾಗಿರುವ ಆತ್ಮನಿಗಿಂತ ಭಿನ್ನವಾಗಿದೆ. ಯಾಕೆ? ದೃಶ್ಯತ್ವಾತ್. ಘಟ ದೃಶ್ಯತೆ, ದೇಹೋಪಿ ದೃಶ್ಯತೆ. ಘಟ ಅನಾತ್ಮಭೂತ ತಥಾ ದೇಹೋಪಿ ಅನಾತ್ಮಭೂತ ಏವ. ದೇಹವಚ್ಚ ಹೇಗೆ ಘಟ ದೇಹ ಅನಾತ್ಮವಾಗಿವೆಯೋ ಅದರಂತೆ ಇಂದ್ರಿಯಾಣ್ಯಪಿ ಆತ್ಮ ವ್ಯತಿರಿಕ್ತಾನ್ಯೇವ. ಇಂದ್ರಿಯಗಳು ಕೂಡ ಆತ್ಮನಲ್ಲ. ಇಲ್ಲಿ ದೇಹ ಇಂದ್ರಿಯ ಮನೋಬುದ್ಧಿಗಳನ್ನ ಆತ್ಮನಲ್ಲ ಅಂತ ಹೇಳುವುದಕ್ಕಾಗಿ ಅನ್ವಯ ವ್ಯತಿರೇಕ ದರ್ಶನ ಬಳಸಿದ್ದೀವಿಯೇ ಹೊರತು ದೇಹ ಒಂದು, ಆತ್ಮ ಒಂದು, ಇಂದ್ರಿಯಗಳೊಂದು, ಆತ್ಮ ಒಂದು ಅಂತ ಹೇಳಿ ದ್ವೈತ ಉಪದೇಶ ಮಾಡ್ತಾ ಇದ್ದ. ದೇಹವೆಚ್ಚ ದೇಹದಂತೆ ಇಂದ್ರಿಯಾಣ್ಯತಿ, ಇಂದ್ರಿಯಗಳು ಕೂಡ ಆತ್ಮ ವ್ಯತಿರಿಕ್ತಾನ್ಯೇವ, ತನಗಿಂತ ಭಿನ್ನವಾಗಿವೆ. ಇಂದ್ರಿಯವತ್ ಮನಶ್ಚಾನಾತ್ಮೈವ. ಇಂದ್ರಿಯಗಳು ಹೇಗೆ ಆತ್ಮನಲ್ಲವೋ ಅದೇ ರೀತಿಯಲ್ಲಿ ಮನಸ್ಸು ಕೂಡ ಅನಾತ್ಮವಾಗಿದೆ, ಆತ್ಮನಲ್ಲ. ಒಂದು ಮಡಿಕೆ ನೋಡಿ,
ಪರಕೆ ಹೊಡೆದಾಯ್ತು. ವಿ ಡೋಂಟ್ ಬಾದರ್. ಅದೇ ಹ್ಯಾಬಿಟ್ ಹೋಗ್ಬಿಡಿ. ಮರಕ್ಕೆ ಎಷ್ಟೇ ಬೆಲೆ ದೇಹಕ್ಕೆ, ಮರಕ್ಕೆ ದೂರ ಇದೆ, ದೇಹ ಹತ್ತಿರ. ಈ ದೇಹಕ್ಕೂ ಗಳಿಗೆಗೂ ಅನಾತ್ಮವಾಗಿರುವ ವಿಷಯದಲ್ಲಿ ನೋ ವ್ಯತ್ಯಾಸ, ನೋ ಚೇಂಜ್. ಇಂದ್ರಿಯವತೆ ಮನಶ್ಚಾತ್ಮೇವ, ಇಂದ್ರಿಯಗಳಂತೆ ಮನಸ್ಸು ಆತ್ಮನೆ. ಯಾಕೆ? ದೃಶ್ಯತ್ವಾದೇವ ಮನೋಮತೆ ನಿಶ್ಚಯಾಧಿಪತ್ಯಮತೆ ಅಂತಃಕರಣಂ ಬುದ್ಧ್ಯಾಕ್ಷಮಪಿ. ಮನಸ್ಸಿನಂತೆ ನಿಶ್ಚಯಾಧಿಪತ್ಯಗಳನ್ನು ಉಳ್ಳ ಅಂತಃಕರಣ ಬುದ್ಧ್ಯಾದಿಗಳು ಕೂಡ ಅನಾತ್ಮವಾಗಿವೆ. ಅನಾತ್ಮ ರೂಪಮೇವ ದೃಶ್ಯತ್ವ ವಿಶೇಷ. ಎಲ್ಲವೂ ಗಳಿಗೆಯೂ ದೃಶ್ಯವಾಗಿದೆ, ದೇಹವೂ ದೃಶ್ಯವಾಗಿದೆ, ಇಂದ್ರಿಯಗಳು ದೃಶ್ಯವಾಗಿವೆ, ಮನಸ್ಸು ದೃಶ್ಯ, ಬುದ್ಧಿ ದೃಶ್ಯ. ಅಂತೇನು? ದೃಶ್ಯಂತೆ ಇತಿ ದೃಶ್ಯಾನಿ, ನನ್ನಿಂದ ಅರಿಯಲ್ಪಡುವಂತಹ ಪದಾರ್ಥಗಳಾಗಿವೆ. ಈ ವಿಚಾರ ಮಾಡ್ತಾ ಹೋದರೆ ಯಾವುದು ನಾನಲ್ಲ ಅಂತ ಅರ್ಥ ಆಯ್ತು. ಹಾಗಾದ್ರೆ ನಾನು ಯಾರು? ಅನ್ವಯ ವ್ಯತಿರೇಕಾಭ್ಯಾಂ ನಿರಸ್ಯ ಪ್ರಾಣತೋ ಯತೆ ವೀಕ್ಷಾಪನ್ನಸ್ಯ ಕೋಸ್ಮೀತಿ ಸದಸೀತಿ ಶ್ರುತಿರ್ಜಗೌ. ನಾನ್ಯಾರು ಅಂದ್ರೆ ತತ್ವಮಸಿ. ಬಾ, ಬ್ರಹ್ಮವೇ ನೀನಾಗಿದ್ದೀಯ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣ. ಇದು ಉಪನಿಷತ್ ಮಂತ್ರದಿಂದಲೇ ಅರ್ಥವಾಗಿದೆ. ನಮಗೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ, ಅಂದರೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವ ಉಂಟಾಗಬೇಕಾದರೆ, ನಮಗೆ ಆತ್ಮಜ್ಞಾನ ಉಂಟಾಗಬೇಕಾದರೆ, ಅಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಆತ್ಮಜ್ಞಾನ ಉಂಟಾಗಬೇಕಾದರೆ ಪ್ರಾರಂಭದ ಹಂತದಲ್ಲಿ ಅಲ್ವ ವ್ಯತಿರೇಕ ತರ್ಕ, ಸದ್ಗುರುಗಳಿಂದ ಉಪದೇಶ ಶ್ರವಣ. ಸದ್ಗುರುಗಳು ಅಂತ ಮುಮುಕ್ಷುವಿಗೆ ವೇದಾಂತ ವಾಕ್ಯಗಳನ್ನು ಆರಿಸಿ ಉಪದೇಶ ಮಾಡ್ತಾರೆ. ಇದನ್ನೇ ವೇದಾಂತ ಶ್ರವಣ. ಆತ್ಮಾವಾರೇ ದ್ರಷ್ಟವ್ಯ. ಕಥಂ ದ್ರಷ್ಟವ್ಯ? ಕೇನ ಸಾಧನೆಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ನಿಧಿಧ್ಯಾಸಗಳ ಮುಖಾಂತರ ವೇದಾಂತ ಅರ್ಥವನ್ನು ತಿಳ್ಕೊಂಡ್ರೆ ಆಗ ಅವನಿಗೆ ಅರ್ಥ ಆಗುತ್ತೆ. ಅವಾಕ್ಯಾರ್ಥ. ಅವಾಕ್ಯಾರ್ಥ ಅಂದೇನು? ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿ ತತ್ಪದ, ತ್ವಂಪದ, ಅಸಿಪದಿ ಮೂರು ಪದಗಳು ತಮ್ಮ ತಮ್ಮ ಅರ್ಥವನ್ನ ಕಲಿಸಿಕೊಂಡು ತಾವು ಕೂಡ ಆತ್ಮನಲ್ಲಿ ಕರಗಿ ವಾಕ್ಯಾರ್ಥವು ಅವಾಕ್ಯಾರ್ಥವಾಗಿ ಸರ್ವಂ ಆತ್ಮೈವ ಸರ್ವಂ ಬ್ರಹ್ಮೈವ ಎನ್ನುವ ಪೂರ್ಣ ಜ್ಞಾನವನ್ನ ಹೊಂದುತ್ತಾನೆ ತಿಳಿದ್ದಾರೆ. ತುಂಬಾ ಸೊಗಸಾಗಿದೆ. ಓಂ ಖಾನಿಲಾಜ್ಯಬ್ದರಿತ್ಯಂತಂ ಸತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧೋತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ.